ಬೆಂಗಳೂರಿನ ಕೋಗಿಲು ಬಳಿ ಸರ್ಕಾರಿ ಜಾಗವನ್ನೇ ಒತ್ತುವರಿ ಮಾಡಿಕೊಂಡವರಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸರ್ಕಾರ ಬಿಸಿ ಮುಟ್ಟಿಸಿತ್ತು. ಅಕ್ರಮ ಶೆಡ್ಗಳನ್ನು ಧ್ವಂಸ ಮಾಡಿತ್ತು. ಆದರೆ ಸರ್ಕಾರದ ನಿರ್ಧಾರವನ್ನ ಕೇರಳ ಸಿಎಂ ಪ್ರಶ್ನೆ ಮಾಡಿದ್ರು. ಈಗ ಕಾಂಗ್ರೆಸ್ ಹೈಕಮಾಂಡ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕೇರಳದ ವಲಸೆ ಸಂತ್ರಸ್ತರಿಗೆ ಮನೆ ಸೈಟ್ ಕೊಡಿ ಅಂತ ಉಚಿತ ಸಲಹೆ ಬೇರೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಸರಕಾರದ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು 200 ಮನೆ ಶೆಡ್ಗಳನ್ನ ನಿರ್ಮಿಸಿದ್ರು. ಕೇರಳದಿಂದ ಹಲವು ವರ್ಷಗಳ ಹಿಂದೆಯೇ ವಲಸೆ ಬಂದಿದ್ದ ಮುಸ್ಲಿಂ ಸಮುದಾಯದವರು ಕರ್ನಾಟಕದಲ್ಲಿ, ಅದರಲ್ಲೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕೋಗಿಲು ಬಳಿಯ ಸರಕಾರದ ಜಾಗ ಒತ್ತುವರಿ ಮಾಡಿಕೊಂಡಿದ್ರು. ಇದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ನೋಟಿಸ್ ಕೊಟ್ಟರು ಕ್ಯಾರೆ ಎನ್ನದಿದ್ದಾಗ ಬುಲ್ಡೋಸರ್ ಜೆಸಿಬಿಗಳನ್ನ ತಂದು ನೆಲಸಮ ಮಾಡಿದ್ರು. ಸರಕಾರದ ಆಸ್ತಿಯನ್ನ ಕಬಳಿಸಿದ್ರೆ ಬಿಡಲ್ಲ ಅನ್ನೋ ಸಂದೇಶನೂ ರವಾನೆ ಆಯಿತು. ಆದ್ರೆ 200 ಮನೆಗಳ ನೆಲಸಮ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ. ನಿನ್ನೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಎಕ್ಸ್ ಖಾತೆ ಮೂಲಕ ಬುಲ್ಡೋಜರ್ ಪಾಲಿಟಿಕ್ಸ್ ಕಾಂಗ್ರೆಸ್ ಒಳಗೂ ಕಾಲಿಟ್ಟಿದೆ ಅಂತ ಮನಸೋ ಇಚ್ಛೆ ರಾಜಕೀಯ ಹೇಳಿಕೆಗಳನ್ನ ಪೋಸ್ಟ್ ಮಾಡಿದ್ರು. ಪಿಣರಾಯಿ ಪಿರಿಪಿರಿ ಮಾಡಿದ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಕೊಟ್ಟಿದ್ದಾರೆ. ಹೇಳಿ ಕೇಳಿ ಕೆಸಿ ವೇಣುಗೋಪಾಲ್ ಕೇರಳ ಸಂಸದ, ಹೀಗಾಗಿ ಕೇರಳದ ಲಾಭಿಗೆ ಮುಂದಾದ್ರ. ಕೇರಳ ವಿಧಾನಸಭಾ ಚುನಾವಣಾ ಭೀತಿಯಿಂದ ಸಿಎಂ ಡಿಸಿಎಂ ಮೇಲೆ ಒತ್ತಡ ಹೇರಿದ್ರ ಅನ್ನೋ ಪ್ರಶ್ನೆಯೂ ಮೂಡಿದೆ. ಯಾಕಂದ್ರೆ ಕೆಸಿವಿ ಮಾಡಿದ ಪೋಸ್ಟ್ ಇಂಥ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಅನಧಿಕೃತ ನಿರ್ಮಾಣಗಳನ್ನು ಕೆಡವಲಾಗಿದೆ ಅಂತಿದ್ದಾರೆ. ಈ ಬಗ್ಗೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದ. ಇಂಥ ಕ್ರಮ ಜರುಗಿಸುವ ಮೊದಲು ಎಚ್ಚರಿಕೆ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಎಐಸಿಸಿಯ ಗಂಭೀರ ಕಳವಳ. ಈಗ ಸಿಎಂ ಡಿಸಿಎಂ ಸಂತ್ರಸ್ತ ಕುಟುಂಬಗಳ ಜೊತೆ ಮಾತನಾಡುವುದಾಗಿ, ಕುಂದುಕೊರತೆಗಳನ್ನು ಪರಿಹರಿಸುವುದಾಗಿ, ಪುನರ್ವಸತಿ ಮತ್ತು ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಇದಿಷ್ಟು ಕೆಸಿ ವೇಣುಗೋಪಾಲ್ ಹಾಕಿರುವ ಎಕ್ಸ್ಪೋಸ್ಟ್ನ ಸಾರಾಂಶ. ಇಷ್ಟಕ್ಕೆ ಕೇರಳ ರಾಜಕಾರಣಿಗಳು ಸುಮ್ಮನಾಗಿಲ್ಲ. ನಿನ್ನೆಯಷ್ಟೇ ಕೇರಳ ರಾಜ್ಯಸಭಾ ಸದಸ್ಯ ಎಎ ರಹೀಂ ಬಂದು ಸಂತ್ರಸ್ತರ ಕುಂದುಕೊರತೆಗಳನ್ನ ಕೇಳಿ ಹೋಗಿದ್ರು. ಇವತ್ತು ನೋಡಿದ್ರೆ ಕೇರಳದ ಶಾಸಕ ಕೆಟಿ ಜಲೀಲ್ ಕೂಡ ಕರ್ನಾಟಕದ ಸರ್ಕಾರ ತೆಗೆದುಕೊಂಡ ಕ್ರಮ ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ. ಸಂತ್ರಸ್ತರಿಗೆ ಎಲ್ಲ ಅಗತ್ಯ ನೆರವು ನೀಡುವ ಭರವಸೆಯನ್ನು ಕೊಟ್ಟರು. ಇನ್ನೊಂದು ಕಡೆ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಕೂಡ ಹೋಗಿ ಪರಿಶೀಲನೆ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬೆಂಗಳೂರು ಸರಕಾರಿ ಜಾಗದ ಒತ್ತುವರಿ ವಿಷಯಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ಬಿಜೆಪಿಯವರು ಕೆರಳಿ ಕೆಂಡವಾಗಿದ್ದಾರೆ. ಕರ್ನಾಟಕದ ಆಡಳಿತದಲ್ಲಿ ಮಧ್ಯಪ್ರವೇಶಿಸಲು ಕೆಸಿ ವೇಣುಗೋಪಾಲ್ ಯಾರು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಸಾಲು ಸಾಲು ಪ್ರಶ್ನೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಕರ್ನಾಟಕದ ಆಡಳಿತದಲ್ಲಿ ಮಧ್ಯಪ್ರವೇಶಿಸಲು ಕೆಸಿ ವೇಣುಗೋಪಾಲ್ ಯಾರು? ಅವರೇನು ಸೂಪರ್ ಸಿಎಂ ಅಥವಾ ಕಾಂಗ್ರೆಸ್ ಹೈಕಮಾಂಡ್? ಕೇರಳದ ತ್ಯಾಜ್ಯಗಳನ್ನ ಕರ್ನಾಟಕದ ಗಡಿಗಳಲ್ಲಿ ಸುರಿಯುತ್ತಿದ್ದಾರೆ. ನಮ್ಮ ಜನರ ಆರೋಗ್ಯದ ಬಗ್ಗೆ ಯಾವತ್ತಾದರೂ ಕಾಳಜಿ ತೋರಿಸಿದ್ದಾರ? ಬಂಡೀಪುರದ ಅರಣ್ಯ ಪ್ರದೇಶಕ್ಕೆ ವನ್ಯಜೀವಿಗಳಿಗೆ ಬೆದರಿಕೆ ಹಾಕಿದಾಗ ಗೆಲ್ದಿದ್ರು. ಕರ್ನಾಟಕದ ಪರಿಸರ, ರೈತರ ಬಗ್ಗೆ ಕಾಳಜಿ, ಸಹಾನುಭೂತಿ ಯಾಕಿಲ್ಲ? ಕೇರಳದ ವಿಷಯದಲ್ಲಿ ಧರ್ಮೋಪದೇಶ, ಇಲ್ಲಿ ಮಾತ್ರ ಮೌನ ಯಾಕೆ? ಈ ರಾಜ್ಯದ ಜನ ರಿಮೋಟ್ ಕಂಟ್ರೋಲ್ ಸರಕಾರಕ್ಕೆ ಮತ ಹಾಕಿಲ್ಲ. ಕರ್ನಾಟಕ ರಾಹುಲ್ ಗಾಂಧಿ ಸಹಚರರ ವಸಾಹತುವಿನಲ್ಲೂ ಇಲ್ಲ. ಇದು ಆರ್ ಅಶೋಕ್ ಹಾಕಿರುವ ಪ್ರಶ್ನೆಗಳು. ಅಶೋಕ್ ಮಾತಿಗೆ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಧನಿಗೂಡಿಸಿದ್ರು. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್ ನಮ್ಮ ನಾಯಕರು, ಅವರ ಮಾತನ್ನ ಕೇಳ್ತೀವಿ, ನಾಳೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಸಭೆನೂ ಮಾಡ್ತೀವಿ ಅಂದ್ರು. ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು? ನಮ್ಮ ಕರ್ನಾಟಕದಲ್ಲಿ ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೀ ಮಿಸ್ಟರ್ ಪಿಣರಾಯಿ ವಿಜಯನ್, ನೀವ್ಯಾರ್ರಿ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ. ಕೆಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನಿಸ್ಲಿಲ್ಲ ಇವರಿಗೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ, ಎಲ್ಲ ಥರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ.
ಏನಾದ್ರು ನಾವು ಇಡೀ ದೇಶದಲ್ಲಿ ನಮಗೆ ಗೊತ್ತಿದೆ, ನಮ್ಮ ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ. ಕೋಗಿಲು ಬಳಿ ಕಸ ಹಾಕುವ ಜಾಗ ಒತ್ತುವರಿ ಮಾಡಿಕೊಂಡಿರೋರನ್ನ ಸರ್ಕಾರ ಮುಲಾಜಿಲ್ಲದೆ ಖಾಲಿ ಮಾಡಿಸಿದೆ. ಇದಕ್ಕೆ ಬಿಜೆಪಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಕೇರಳ ರಾಜಕಾರಣಿಗಳು ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಹೋಗ್ತಿರೋದು, ಅದಕ್ಕೆ ದೆಹಲಿ ಕಾಂಗ್ರೆಸ್ ನಾಯಕರು ಕೈ ಜೋಡಿಸಿರೋದು ಎಷ್ಟು ಸರಿ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಬುಲ್ಡೋಸರ್ ರಾಜಕೀಯ ಏನಾದ್ರೂ ಇರಲಿ, ಬೀದಿಗೆ ಬಂದಿರೋ ನಮ್ಮ ಬದುಕಿಗೆ ಯಾರು ದಿಕ್ಕು ಅನ್ನೋದು ಸಂತ್ರಸ್ತರ ಕಣ್ಣೀರು. ಇವಾಗ ನೋಡ್ರಿ, ಒಂದು ವಾಶ್ರೂಮ್ ಇಲ್ಲ ಹೆಣ್ಮಕ್ಳಿಗೆ, ಒಂದು ಶೌಚಾಲಯ ಇಲ್ಲ, ಒಂದು ಬಟ್ಟೆ ಬದಲಾಯಿಸೋದಿಕ್ಕೆ ಒಂದು ಜಾಗ ಇಲ್ಲ, ಅನುಕೂಲ ಅಂತಕ್ಕೂ ಏನು ಇಲ್ಲ ಆ ತರದಲ್ಲಿ. ಇದು ಅಕ್ಪತ್ರ ಅನ್ಕೊಂಡೇ ಇದ್ವಿ, ಆಗ್ಲೇ ನಮ್ಗೆ ಇದು ತಾತ್ಕಾಲ ಪತ್ರ ಅನ್ನೋದು ಗೊತ್ತಿಲ್ಲ. ನಾವೇನೋ ದುಡ್ಡು ಕೊಡಕ್ ಹೋಗಿದ್ವಿ. ಇವಾಗ ನಮ್ಮ ಪರಿಸ್ಥಿತಿ ಯಾರು? ಇವರು ತಂದು ಕೊಟ್ಟಿದ್ದು ಏನೋ ಕೊಡ್ತಾವ್ರೆ, ನಾವು ಜೀವನ ಮಾಡ್ತಾ ಇದ್ವಿ. ಅವರು ಇಲ್ದಿದ್ರೆ ನಮ್ಮ ಪರಿಸ್ಥಿತಿ ನೋಡ್ತಾ ಇದ್ದೀರಲ್ಲ, ಸಿಳಿ ಒಳಗೆ ಗಾಳಿ ಒಳಗೆಲ್ಲ ಇದ್ವಿ. ಇಷ್ಟೆಲ್ಲ ಆಗ್ತಿರೋವಾಗ್ಲೇ ವಸತಿ ಸಚಿವ ಸಮೀರ್ ಅಹಮದ್ ಕೂಡ ಒತ್ತುವರಿ ತೆರವಾದ ಜಾಗಕ್ಕೆ ಬಂದ್ರು. ಬೀದಿಗೆ ಬಿದ್ದಿರೋ ಕೇರಳ ವಲಸಿಗರ ಕಷ್ಟಾನೂ ಕೇಳಿದ್ರು. ಎಲ್ಲರಿಗೂ ಸಕಲ ವ್ಯವಸ್ಥೆಯನ್ನು ಮಾಡುವ ಭರವಸೆಯನ್ನು ಕೊಟ್ರು. ಜೊತೆಗೆ ಕೇರಳ ರಾಜಕಾರಣಕ್ಕೂ ಛೀಮಾರಿ ಹಾಕಿದ್ರು. ಇಲ್ಲಿಗಲ್ ಆಗಿ ಅವರು ವಾಸ ಮಾಡ್ತಾ ಇದ್ರು. ಬಹಳ ಸತಿ ಮಾಮ ಕೃಷ್ಣ ಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದ್ ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ನನ್ನ ಜೊತೆ ವಸತಿ ಅವ್ರ ಮಂತ್ರಿ ಜೊತೆ ಮಾತಾಡ್ಬಿಟ್ಟು ಒಂದು 4 ಎಕರೆದಲ್ಲಿ ಇವ್ರು ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣ ಬೈರೇಗೌಡರು ತಗೊಂಡಿದ್ರು. ಇವ್ರು ಯಾರು ಹೋಗಕ್ಕೆ ತಯಾರಿರ್ಲಿಲ್ಲ. ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ನಾನು ಮಾಡಾಗಿದೆ ಕೊಡಬೇಕಾಗಿದೆ ಅನ್ನೋದನ್ನ ತಗೊಳಪ್ಪ. ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ ಇವ್ರು ಬರೀ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ DCM ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ರೆಡಿ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಒಂದು CM ನಿರ್ಧಾರ ತಗೊಳ್ಬಹುದು. ನನ್ನ ತಿಳಿದಂಗೆ ಒಳ್ಳೆ ಸುದ್ದಿ ನಾಳೆ ಸಿಗ್ಬಹುದು ಅಂತ ನಾನು ಭಾವಿಸ್ತೀನಿ. ಅಂದ ಹಾಗೆ ಕೋಗಿಲು ಬಳಿ ಸರ್ಕಾರ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಿ 9 ದಿನಗಳಾಯಿತು. ಆದರೆ ಕೇರಳ ಸಿಎಂ ಪಿಣರಾಯಿ ಮತ್ತು ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿ ಮೂಗು ತೂರಿಸಿದ್ದು, ಎಂಟ್ರಿ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇನ್ನೊಂದ್ ಕಡೆ ಕರ್ನಾಟಕದಲ್ಲೂ ಲಕ್ಷಾಂತರ ಜನ ಮನೆ ಮಠ ಕಳೆದುಕೊಂಡವರಿಗೂ ಹೀಗೆ ತುರ್ತಾಗಿ ಸರ್ಕಾರ ಮನೆ ಸೈಟು ಪರಿಹಾರ ವಿತರಿಸಲಿ, ಅದನ್ನ ಬಿಟ್ಟು ರಿಮೋಟ್ ಕಂಟ್ರೋಲ್ ಸರ್ಕಾರ ಆಗಬಾರದು ಅನ್ನೋದು ಬಿಜೆಪಿಯವರ ಆಗ್ರಹ. ಇದೆಲ್ಲದರ ಮಧ್ಯೆ ನಾಳೆ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ 11 ಗಂಟೆಗೆ ಸಭೆ ಕರೆದಿದ್ದಾರೆ. ಕೋಗಿಲು ಸಂತ್ರಸ್ತರಿಗೆ ಪುನರ್ವಸತಿ ಒದಗಿಸೋ ಬಗ್ಗೆ ಘೋಷಣೆನೂ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಷ್ಟು ದಿನ ಬೆಂಗಳೂರಲ್ಲಿ ದೇಶ ವಿದೇಶಗಳಿಂದ ಡ್ರಗ್ಸ್ ತಂದು ಮಾರಾಟ ಮಾಡ್ತಾ ಇದ್ದ ಜಾಲಗಳಿವೆ ಅಂತ ಗೊತ್ತಿತ್ತು. ಆದ್ರೆ ಇವತ್ತು ಬೆಂಗಳೂರಲ್ಲೇ ಯುವಕರನ್ನ ಅಮಲಿಗೆ ತಳ್ಳುವ ಕಾರ್ಕೋಟಕ ಡ್ರಗ್ಸ್ ತಯಾರಾಗ್ತಾ ಇತ್ತು ಅನ್ನೋ ಕಹಿ ಸತ್ಯ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿಸಿದ್ದಾರೆ. ಆದ್ರೆ ನಮ್ಮ ಬೆಂಗಳೂರು ಪೊಲೀಸರು, ಗೃಹ ಇಲಾಖೆಯವರು ಏನ್ ಮಾಡ್ತಾ ಇದ್ರು ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ. ಹೊಸ ವರ್ಷ ಬರಮಾಡಿಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಈಗಾಗಲೇ ಅದ್ಧೂರಿಯಾಗಿ ಸಜ್ಜಾಗಿದೆ. ಗಲ್ಲಿ ಗಲ್ಲಿಗಳು ಲೈಟಿಂಗ್ಸ್ನಲ್ಲಿ ಝಗಮಗ ಅಂತಿವೆ. ಕುಣಿದು ಕುಪ್ಪಳಿಸೋದಕ್ಕೆ ಯುವ ಪಡೆ ತುದಿಗಾಲಲ್ಲಿ ಕಾಯ್ತಿದೆ. ಈ ಮಧ್ಯೆ ನ್ಯೂ ಇಯರ್ ಹೊಸ್ತಿಲಲ್ಲೇ ನಶಾಸುರರ ಅತಿದೊಡ್ಡ ಜಾಲ ಬಾಲ ಬಿಚ್ಚಿದೆ. ಎಲ್ಲೆಂದರಲ್ಲಿ ಹುಟ್ಕೊಂಡಿರೋ ನಶೆ ಗ್ಯಾಂಗ್ ಯುವ ಸಮೂಹಕ್ಕೆ ಕಿಕ್ಕೇರಿಸಲು ಸಜ್ಜಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಡ್ರಗ್ಸ್ ಫ್ಯಾಕ್ಟರಿಯನ್ನೇ ಹುಟ್ಟು ಹಾಕಿ ನಗರವನ್ನೇ ಅಮಲಲ್ಲಿ ತೇಲಾಡಿಸೋದಕ್ಕೆ ಖತರ್ನಾಕ ಪ್ಲಾನ್ ಮಾಡಿದೆ. ಸದ್ಯ ಇದೇ ಗ್ಯಾಂಗ್ ಅನ್ನ ಬಗ್ಗು ಬಡಿದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ 3 ಡ್ರಗ್ಸ್ ಫ್ಯಾಕ್ಟರಿ. ಮಹಾರಾಷ್ಟ್ರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಯಲಾದ ಡ್ರಗ್ಸ್ ರಹಸ್ಯ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಸ್ವತಃ ಬೆಂಗಳೂರು ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ದಾರೆ. ಬರೋಬ್ಬರಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರೋ ಸ್ಫೋಟಕ ರಹಸ್ಯ ಹೊರಬಿದ್ದಿದೆ. ಇತ್ತೀಚೆಗೆ ಮುಂಬೈನಲ್ಲಿ 1.5 ಕೋಟಿ ಬೆಲೆಯ ಡ್ರಗ್ಸ್ ಪತ್ತೆಯಾಗಿತ್ತು. ಈ ವೇಳೆ ಪೆಡ್ಲರ್ ಅಬ್ದುಲ್ಲಾ ಖಾದರ್ ಶೇಖ್ ಹಾಗೂ ಬೆಳಗಾವಿಯ ಪ್ರಶಾಂತ್ ಎಂಬಾತ ತಗಲಾಕೊಂಡಿದ್ದ. ಖಾಕಿ ವಿಚಾರಣೆ ವೇಳೆ ಡ್ರಗ್ಸ್ ಫ್ಯಾಕ್ಟರಿಗಳ ರಹಸ್ಯ ಬಾಯ್ಬಿಟ್ಟಿದ್ದಾರೆ. ಕೂಡಲೇ ಅಲರ್ಟ್ ಆದ ಮಹಾರಾಷ್ಟ್ರ ಪೊಲೀಸರು ಬಾಗಲೂರು, ಕೊತ್ತನೂರು, ಆವಲಹಳ್ಳಿ ವ್ಯಾಪ್ತಿಯಲ್ಲಿರೋ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ಬೆಂಗಳೂರು ಪೊಲೀಸರ ಸಹಾಯ ಪಡೆದು ದಾಳಿ ಮಾಡಿದ್ದಾರೆ. ಈ ವೇಳೆ 55 ಕೋಟಿ 88 ಲಕ್ಷ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದು 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ವೇಳೆ RJ ಇವೆಂಟ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು ಅನ್ನೋದು ಬಟಾ ಬಯಲಾಗಿದೆ.
ಪೊಲೀಸರು ದಾಳಿ ನಡೆಸಿದ 3 ಮಾದಕ ನಶೆ ವಸ್ತುಗಳನ್ನು ತಯಾರಿಸುವ ಫ್ಯಾಕ್ಟರಿಗಳಿಗೆ ನಿಮ್ಮ ನ್ಯೂಸ್ 18 ಎಂಟ್ರಿ ಕೊಟ್ಟಿದೆ. ಡ್ರಗ್ಸ್ ತಯಾರಿಸ್ತಾ ಇದ್ದ ಜಾಗದಿಂದಲೇ ಪ್ರತ್ಯಕ್ಷ ವರದಿ ಮಾಡಿದೆ. ಡೇಂಜರ್ ಡ್ರಗ್ಸ್ ಫ್ಯಾಕ್ಟರಿ 1 ಬಾಗಲೂರು ಕಾಡು ಸೊಣ್ಣಪ್ಪನಹಳ್ಳಿ. ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ವಾಸ ಮಾಡೋದಕ್ಕೆ ಅವರು ಒಂದು ಜಾಗವನ್ನು ಬಳಸ್ಕೊಂಡಿದ್ರು ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಆ ಜಾಗದಲ್ಲಿದ್ದೀನಿ. ಅವರು ಯಾವ ರೀತಿಯಾದಂಥ ಜಾಗಗಳನ್ನು ಹುಡುಕ್ತಿದ್ರು ಆರೋಪಿಗಳು ಅಂತಂದ್ರೆ ನೋಡಿ. ಡೇಂಜರ್ ಡ್ರಗ್ಸ್ ಫ್ಯಾಕ್ಟರಿ 2 ಕೊತ್ತನೂರು NG ಗೊಲ್ಲಹಳ್ಳಿ. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗೊಲ್ಲಹಳ್ಳಿ ಎಂಬ ಏರಿಯಾದಲ್ಲಿ ಈ ಒಂದು ತೋಟ ಇದೆ. ತೋಟದ ಬಳಿ ಈ ರೀತಿಯಾಗಿ ಒಂದು ಫ್ಯಾಕ್ಟರಿಯನ್ನ ಆರೋಪಿಗಳು ಮಾಡ್ಕೊಂಡಿದ್ರು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಡೇಂಜರ್ ಡ್ರಗ್ಸ್ ಫ್ಯಾಕ್ಟರಿ 3 ಅವಲಹಳ್ಳಿ ಯರಪ್ಪನಹಳ್ಳಿ. ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯರಪ್ಪನಹಳ್ಳಿ ಅಂತ ಏನು ಬರುತ್ತೆ, ಆ ಒಂದು ಯರಪ್ಪನಹಳ್ಳಿ ಬಳಿ ಒಂದು ಸ್ಥಳಗಳಲ್ಲಿ ಈ ರೀತಿಯಾಗಿ ಒಂದು ಮನೆಯನ್ನ ಮಾಡಿಕೊಂಡು ಅದರಲ್ಲಿ ಡ್ರಗ್ ಅನ್ನ ತಯಾರಿಕೆ ಮಾಡುವಂತ ಕೆಲಸವನ್ನ ಒಂದಷ್ಟು ಜನ ಆರೋಪಿಗಳು ಮಾಡ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಬೆಂಗಳೂರು ಹೊರವಲಯದ ಈ 3 ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಬೆನ್ನಲ್ಲೇ 10 ಪ್ರಶ್ನೆ ಹುಟ್ಕೊಂಡಿವೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ಸಣ್ಣ ಸುಳಿವು ಇರಲಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಗೊತ್ತಿದ್ರೂ ನಿರ್ಲಕ್ಷ್ಯ ತೋರಿದ್ರ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಇದೇ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿಲ್ಲ. ಒಂದು ವೇಳೆ ಇಂಥ ಘಟನೆ ಮರುಕಳಿಸಿದ್ರೆ ಸಸ್ಪೆಂಡ್ ಅಲ್ಲ, ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಂಥದ್ದು ಯಾವುದೇ ಘಟನೆ ಮುಂದೆ ಆಗಕೂಡ್ದು. ಆ ಸಂಬಂಧಪಟ್ಟಂಥ DCP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ ಅಥವಾ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿದ್ವಿ. ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡ್ತಾ ಇದ್ದಂತೆ ಗೃಹ ಸಚಿವರು ಹೇಳಿಕೆ ಕೊಡ್ತಾ ಇದ್ದಂತೆ ಸರ್ಕಾರದ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ. ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿರುವ ಬಿಜೆಪಿ, ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿರುವುದು ನಮ್ಮ ಗೊತ್ತಿಲ್ಲ ಗೃಹ ಸಚಿವ ಪರಮೇಶ್ವರ್ ಅವರ ವೈಫಲ್ಯಕ್ಕೆ ಸಾಕ್ಷಿ ಅಂತ ಪೋಸ್ಟ್ ಹಾಕಿದೆ. ಜೊತೆಗೆ ಪೆಡ್ಲರ್ಸ್ಗಳಿಗೆ ಪೊಲೀಸರ ಭಯ ಇಲ್ಲ, ಕರ್ನಾಟಕ ಮತ್ತೊಂದು ಉಡ್ತಾ ಪಂಜಾಬ್ ಆಗಲಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರದವ್ರು ಬಂದಿಲ್ಲಿ ಕಂಡು ಹಿಡಿತಾರೆ, ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಇದೇ ಥರ ಮುಂದುವರೆದ್ರೆ ಉಡ್ತಾ ಪಂಜಾಬ್ ಇತ್ತು, ನಂಗೆ ಉಡ್ತಾ ಕರ್ನಾಟಕ ಆಗ್ತದೆ. ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ, ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ, ಯಾವ ರೀತಿ ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತಯಾರು ಮಾಡ್ಬೋದು, ಏನನ್ನು ಬೇಕಾದ್ರೆ ಮಾಡ್ಬೋದು, ಎಲ್ಲ ರೀತಿ ಸ್ವರೂಪದಲ್ಲೂ ಬಳಕೆಯನ್ನು ಮಾಡಲಿಕ್ಕೆ ಅವಕಾಶವಿದೆ ಅನ್ನೋಂಥದ್ದನ್ನ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ರಾಜಕೀಯ ಏನಾದರೂ ಇರಲಿ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ನಡೆಸ್ತಾ ಇದ್ರು ಅಂದ್ರೆ ಸಣ್ಣ ವಿಷಯ ಅಲ್ಲ. ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಮಾಹಿತಿ ಕೊಡೋವರೆಗೂ ಬೆಂಗಳೂರು ಪೊಲೀಸರು ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆಯೂ ಎದ್ದಿದೆ. ಒಂದು ವೇಳೆ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸೋ ಭರವಸೆಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಪೊಲೀಸರು ತನಿಖೆ ಶುರು ಮಾಡ್ತಿದ್ದಾರೆ. ಒಟ್ನಲ್ಲಿ ಹೊಸ ವರ್ಷದ ಹೊಸ್ತಿಲಲ್ಲೇ ಡ್ರಗ್ಸ್ ಫ್ಯಾಕ್ಟರಿಗಳೇ ಪತ್ತೆಯಾಗ್ತಿದ್ದು ಇಂಥ ಮಾದಕ ಜಾಲವನ್ನ ಮಟ್ಟ ಹಾಕಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಈ ವರ್ಷದ ಕೊನೆಯ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಸಿಕೊಂಡರು. ಮನ್ ಕಿ ಬಾತ್ನಲ್ಲಿ ಬೆಂಗಳೂರು IISc ಬಗ್ಗೆ ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು. ಇನ್ನು ದುಬೈ ಕನ್ನಡ ಪಾಠಶಾಲೆ ಬಗ್ಗೆಯೂ ಕೂಡ ಮೋದಿ ಕೊಂಡಾಡಿದರು. साथियों, अपनी जड़ों से जुड़े रहने के प्रयास. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 129ನೇ ಮನ್ ಕಿ ಬಾತ್ನ ಸಂಚಿಕೆ ಇವತ್ತು ಪ್ರಸಾರ ಆಯಿತು. 2025ನೇ ವರ್ಷದ ಕೊನೆಯ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಇಡೀ ವರ್ಷ ದೇಶದಲ್ಲಿ ನಡೆದ ಪ್ರಮುಖ ಐತಿಹಾಸಿಕ ಘಟನಾವಳಿಗಳನ್ನೆಲ್ಲ ಮೆಲುಕು ಹಾಕಿದ್ರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾ ಕುಂಭಮೇಳದಿಂದ ಹಿಡಿದು ಆಪರೇಷನ್ ಸಿಂಧೂರ್ವರೆಗೆ, ಮಣಿಪುರದ ಸಾಮಾನ್ಯ ವ್ಯಕ್ತಿಯ ಸೋಲಾರ್ ಪ್ಯಾನೆಲ್ ಸಾಧನೆಯಿಂದ ಹಿಡಿದು ಕ್ರಿಕೆಟ್ನಲ್ಲಿ ಮಹಿಳಾ ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದ ಬಗ್ಗೆಯೂ ನೆನಪಿಸಿದ್ರು. ಇದೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಬೆಂಗಳೂರಿನ IISc ಸಂಗೀತ ಶಾಲೆಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ದುಬೈನಲ್ಲಿ ಕನ್ನಡಿಗರು ನಡೆಸ್ತಾ ಇರುವ ಕನ್ನಡ ಪಾಠಶಾಲೆಯ ಬಗ್ಗೆಯೂ ಪ್ರಧಾನಿ ಮೋದಿ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ರು. जहां बच्चों को कन्नड़ा पढ़ना, सीखना, लिखना
और बोलना सिखाया जाता है। ಸಂಶೋಧನೆ ಮತ್ತು ನಾವೀನ್ಯತೆಗೆ ವಿಶ್ವದೆಲ್ಲೆಡೆ ಹೆಸರುವಾಸಿಯಾಗಿರುವ ಬೆಂಗಳೂರಿನ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸಂಗೀತವನ್ನ ಆರಾಧಿಸಲಾಗ್ತಾ ಇದೆ. ಕೇವಲ ವಿಜ್ಞಾನವನ್ನ ಕಲಿಸುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯನ್ನ ಹೆಚ್ಚಿಸುವ ಸಂಗೀತ ತರಗತಿಗಳನ್ನ ನಡೆಸ್ತಾ ಇರೋದನ್ನ ಮುಕ್ತ ಕಂಠದಿಂದ ಮೋದಿ ಹೊಗಳಿದ್ರು. आपने इंडियन इंस्टीट्यूट ऑफ साइंस, उसका नाम तो जरूर सुना होगा। रिसर्च और इनोवेशन इस संस्थान की पहचान है कि पढ़ाई और रिसर्च के बीच संगीत के लिए भी जगह होनी चाहिए। बस यहीं से एक छोटी सी म्यूजिक क्लास शुरू हुई और आज इसे हम गीतांजलि IISC के नाम से जानते हैं। यहाँ हिंदुस्तानी शास्त्रीय संगीत है, लोक परंपराएं हैं, शास्त्रीय विधाएं हैं। छात्र यहाँ साथ बैठकर रियाज करते हैं। आज 200 से ज्यादा लोग इससे जुड़े हैं। जो विदेश चले गए वो भी ऑनलाइन जुड़कर इस ग्रुप की डोर थामे हुए हैं। ಇನ್ನು ಮನ್ ಕಿ ಬಾತ್ನಲ್ಲಿ ವಿಶೇಷವಾಗಿ ದುಬೈನಲ್ಲಿ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಕನ್ನಡ ಉಳಿಸಿ ಬೆಳೆಸಲು ಕನ್ನಡ ಪಾಠಶಾಲೆ ನಡೆಸ್ತಾ ಇರೋದನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ರು. ये जगह है दुबई। वहां रहने वाले कन्नड़ा परिवारों ने खुद से एक जरूरी सवाल पूछा। हमारे बच्चे टेक वर्ल्ड में आगे तो बढ़ रहे हैं, लेकिन कहीं वो अपनी भाषा से दूर तो नहीं हो रहे हैं। यहीं से जन्म हुआ कन्नड़ा पाठशाले का एक ऐसा प्रयास जहां बच्चों को कन्नड़ा सिखाया जाता है। आज इससे 1000 से ज्यादा बच्चे जुड़े हैं। वाकई कन्नड़ा नाडु नुड़ी नम्मा हेम्मे, कन्नड़ा की भूमि और भाषा हमारा गर्व है। ಇದಿಷ್ಟು ಪ್ರಧಾನಿ ಮೋದಿ ಕನ್ನಡ ನಾಡು ನುಡಿಯ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ ವಿಚಾರಗಳು. ಅಂದಹಾಗೆ ದುಬೈನಲ್ಲಿರುವ ಕನ್ನಡಿಗರು 2014ರಲ್ಲೇ ಈ ಕನ್ನಡ ಪಾಠಶಾಲೆಯನ್ನ ಶುರು ಮಾಡಿದ್ರು. ವೀಕೆಂಡ್ನಲ್ಲಿ ದುಬೈನಲ್ಲಿರುವ ಕನ್ನಡದ ಸ್ವಯಂ ಸೇವಕ ಶಿಕ್ಷಕರು ಉಚಿತವಾಗಿ ತರಗತಿಗಳನ್ನ ನಡೆಸಿಕೊಡ್ತಾರೆ. ಕನ್ನಡ ಮಿತ್ರರು ಸಂಘಟನೆಯ 50 ಜನರ ತಂಡ ಈ ಶಾಲೆಯನ್ನ ಶುರು ಮಾಡಿದ್ರು. ವರ್ಣಮಾಲೆ, ಸಂಖ್ಯೆಗಳ ಪರಿಚಯ, ಅಂಕಿ ಸಂಖ್ಯೆಗಳ ಜೊತೆ ಕನ್ನಡ ವ್ಯಾಕರಣವನ್ನ ಮಕ್ಕಳಿಗೆ ಕಲಿಸಿಕೊಡ್ತಿದ್ದಾರೆ. ಹೀಗಾಗಿಯೇ ಪ್ರಧಾನಿ ಮೋದಿ ಈ ವರ್ಷದ ಕೊನೆಯ ಮನ್ ಕಿ ಬಾತ್ನಲ್ಲಿ ಕನ್ನಡಿಗರ ಒಗ್ಗಟ್ಟನ್ನ ಹಾಡಿ ಹೊಗಳಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಮೋದಿ ಫೋಟೋ ಹಾಕಿ RSS ಮತ್ತು ಬಿಜೆಪಿ ಸಂಘಟನೆಯನ್ನ ಹೊಗಳಿದ್ರು. ದಿಗ್ವಿಜಯ್ ಸಿಂಗ್ ಮಾತಿಗೆ ಈಗ ಕಾಂಗ್ರೆಸ್ ಒಳಗೆ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಅಷ್ಟಕ್ಕೂ ಏನಿದು ದಿಗ್ವಿಜಯ್ ಹಾಕಿದ ಬಾಂಬ್? ಇವತ್ತು ಏನಾಯಿತು ತೋರಿಸ್ತೀವಿ. ಕಾಂಗ್ರೆಸ್ಸಿನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ನಿನ್ನೆಯಷ್ಟೇ ಬಿಜೆಪಿ ಮತ್ತು RSS ಸಂಘಟನಾ ಶಿಸ್ತನ್ನು ಬಹಿರಂಗವಾಗಿ ಹೊಗಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೆ ಬಿಜೆಪಿ ಹಿರಿಯ ನಾಯಕ LK ಅಡ್ವಾಣಿ ಅವರ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತುಕೊಂಡಿರುವ ಫೋಟೋವನ್ನ ಹಂಚಿಕೊಂಡಿದ್ರು. ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಇದೇ ತರ ಸಂಘಟಿಸಬೇಕು ಅಂತ ಹೇಳಿ ಪೋಸ್ಟ್ ಕೂಡ ಹಾಕಿದ್ರು. ದಿಗ್ವಿಜಯ್ ಸಿಂಗ್ ಅವರ ಈ ಹೇಳಿಕೆಗೆ ಕಾಂಗ್ರೆಸ್ ಒಳಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ತಿರುವನಂತಪುರಂ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಸಿಂಗ್ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ. जी, मैं भी चाहता हूं कि हमारे संगठन जरा सा मजबूत हो और हमारे संगठन के अंदर तो डिसिप्लिन होना ही चाहिए, तो लॉजिकल है। तो ये लेकिन दिग्विजय सिंह साहब अपने आप बोल सकते हैं ना, उनसे मुझे फ्लाइट भी पकड़ना है। एक बात और ಶಶಿ ತರೂರ್ ಪರೋಕ್ಷವಾಗಿ ಸಿಂಗ್ ಅವರ ನಿಲುವನ್ನ ಬೆಂಬಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ದಿಗ್ವಿಜಯ್ ಹೇಳಿಕೆಗೆ ಕೆಂಡಾಮಂಡಲರಾದ್ರು. ಗಾಂಧೀಜಿಯವರ ಹತ್ಯೆ ಮಾಡಿದ ಬೆಂಬಲಿಗರಿಂದ ನಾವು ಕಲಿಯಬೇಕಾದದ್ದು ಏನೂ ಇಲ್ಲ ಅಂತ ಖೇರಾ ಸಿಟ್ಟಾದ್ರು. हमारे उसमें कोई टिप्पणी करने की आवश्यकता नहीं। हम संघ से सीखने लायक तो कुछ है नहीं। ऐसे संगठन जो गोडसे के लिए जाने जाते हो, वो गांधी के संगठन को क्या सिखाएंगे? ಕಾಂಗ್ರೆಸ್ನ ಒಳಗೆ ಸಿಂಗ್ ಹೇಳಿಕೆಯಿಂದ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ದು ಹೊಸ ಬಿಕ್ಕಟ್ಟಿಗೆ ಕಾರಣವಾಗಿದೆ.
ಇದು ಪಕ್ಷದಲ್ಲಿ ಬಿರುಕು ಮೂಡಲು ಕಾರಣವಾಗಿದೆ. ವಿಷಯ ದೊಡ್ಡದಾಗ್ತಿದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ಪರೋಕ್ಷವಾಗಿ ಉತ್ತರ ಕೊಟ್ಟರು. ಆರ್ಎಸ್ಎಸ್ ಒಮ್ಮೆ ತ್ರಿವರ್ಣ ಧ್ವಜವನ್ನ ತಿರಸ್ಕರಿಸಿತ್ತು. ಕಾಂಗ್ರೆಸ್ ಸಿದ್ಧಾಂತವು ಸತ್ಯದ ಹಾದಿಯಲ್ಲಿದೆ. ನಾವು ಅಧಿಕಾರಕ್ಕಾಗಿ ಧರ್ಮದ ರಾಜಕಾರಣ ಮಾಡುವುದಿಲ್ಲ ಅಂತ ಹೇಳಿ ಪಕ್ಷದ ನಿಲುವನ್ನು ಖರ್ಗೆ ಸ್ಪಷ್ಟಪಡಿಸಿದ್ರು. ಇನ್ನೊಂದ್ ಕಡೆ ವಿವಾದ ದೊಡ್ಡದಾಗ್ತಿದ್ದಂತೆ ದಿಗ್ವಿಜಯ್ ಸಿಂಗ್ ಕೂಡ ನಾನು ಆರ್ಎಸ್ಎಸ್ ಕಟ್ಟ ವಿರೋಧಿ ಅಂತಿದ್ದಾರೆ. बिल्कुल सही कहा है. गोडसे के हत्यारों से हमें कुछ सीखने की आवश्यकता नहीं है. सही कहा है. ಕಾಂಗ್ರೆಸ್ನ ಪ್ರಬಲ ವಿರೋಧಿ ಅಂದ್ರೆ ಅದು ಪ್ರಧಾನಿ ಮೋದಿ. ಅವರ ಫೋಟೋವನ್ನೇ ಹಾಕಿ ಕಾಂಗ್ರೆಸ್ ಇದೇ ತರ ಸಂಘಟಿತವಾಗಬೇಕು ಅಂದಿದ್ದು ದಿಗ್ವಿಜಯ್ ಸಿಂಗ್. ವಿವಾದ ದೊಡ್ಡದಾಗ್ತಿದ್ದಂತೆ ಸಿಂಗ್ ಯೂ ಟರ್ನ್ ಹಾಕಿದ್ದಾರೆ. ಆದರೆ ಬಿಜೆಪಿಯವರಂತೂ ದಿಗ್ವಿಜಯ್ ಸಿಂಗ್ ಹೇಳಿಕೆಯನ್ನ ಪ್ರಶಂಸಿಸುತ್ತಾ ದೊಡ್ಡ ಅಸ್ತ್ರ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.